ವೀಕ್ಷಕರೇ ನಮಸ್ಕಾರ. ನಾವಿವತ್ತಿನ ಹುಮನಾಬಾದ್ ತಾಲೂಕಿನ ಒಂದು ರಾಜರಾಜೇಶ್ವರಿ ಗ್ರೌಂಡ್ ಹತ್ರ ಇದ್ದೀವಿ. ವಿಶೇಷವಾಗಿ ತಮಗೆಲ್ಲ ಗೊತ್ತು, ಇವತ್ತಿನ ಹುಮನಾಬಾದ್ನಲ್ಲಿ ಒಂದು ಶ್ರೀ ವೀರಭದ್ರ ಮಹಾಸ್ವಾಮಿಯ ಒಂದು ಏನಂದರೆ ಮೆರವಣಿಗೆ ಎರದ ಮೇಲೆ ಆಗ್ತಾ ಇದೆ ಅಂತಂದರೆ ಆನೆ ಮೇಲೆ ಆಗ್ತಾ ಇದೆ. ವೀಕ್ಷಕರೇ ನೀವು ನೋಡ್ಬೋದು, ಮೊನ್ನೆ ತಾನೇ ಏನಂದರೆ ಒಂದು ಪೂರ್ವಭಾವಿ ಸಭೆಯಲ್ಲಿ ಏನಪ್ಪ ಅಂದರೆ ಒಂದು ಈ ಬಾರಿ ಏನಪ್ಪ ಅಂದರೆ ಒಂದು ಆನೆಯ ಮೆರವಣಿಗೆಯನ್ನು ಮಾಡಬೇಕಂತೇಳಿ ನಿಜವಾದಂಥ ಆನೆನೇ ಬರಬೇಕು, ನಿಜವಾದಂಥ ಆನೆಯಲ್ಲಿ ಏನಂದರೆ ವೀರಭದ್ರ ಮಹಾಸ್ವಾಮಿಯ ಒಂದು ಮೆರವಣಿಗೆ ಆಗಬೇಕು ಅನ್ನುವಂಥ ಒಂದು ಆಶೆ ಇತ್ತು. ಅದರ ಪ್ರಯುಕ್ತವಾಗಿ ಏನಪ್ಪ ಅಂದರೆ ವಿಶೇಷವಾಗಿ ಇವತ್ತಿನ ದಿನ ಹುಮನಾಬಾದ್ಗೆ ಅಂತಂದರೆ ಏನಂದರೆ ಒಂದು ಆನೆಯನ್ನು ಬಂದಿದೆ. ಈ ಆನೆಯ ಹೆಸರು ಏನಪ್ಪ ಅಂದರೆ ನಾವು ಮೇನಕೆ ಮತ್ತು ಗಜಲಕ್ಷ್ಮಿ ಅಂತೇಳಿ ಕರೀತಾರೆ. ಈ ಆನೆ ವಿಶೇಷವಾದಂಥ ಆನೆ ಇವತ್ತಿನ ದಿನ ಹುಮನಾಬಾದ್ನ ಇತಿಹಾಸದಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಈ ಆನೆ ಏನಪ್ಪ ಅಂತಂದರೆ ಒಂದು ಶ್ರೀ ವೀರಭದ್ರ ಮಹಾಸ್ವಾಮಿಯ ಒಂದು ಏನಂದರೆ ಮೆರವಣಿಗೆಯನ್ನು, ಆನೆಯ ಮೆರವಣಿಗೆಯನ್ನು ಏನಪ್ಪ ಅಂದರೆ ಹುಮನಾಬಾದ್ನ ಇತಿಹಾಸದಲ್ಲಿ ಈ ಬಾರಿ ಏನಂದರೆ ಆಗ್ತಾ ಇದೆ. ಕಳೆದ ಬಾರಿ ಏನಂದರೆ ಒಂದು ಸಭೆಯಲ್ಲಿ ನಿರ್ಣಯ ಮಾಡಲಾಗಿತ್ತು, ಏನಂತಂದರೆ ಒಂದು ಆನೆಯನ್ನು ಬರಬೇಕು, ಆನೆಯನ್ನು ತರಬೇಕು ಅಂಥೇಳಿ ಒಂದು ಪ್ರಸ್ತಾಪವನ್ನು ಮಾಡಿದಾಗ ಒಂದು ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಭೀಮರಾವ್ ಪಾಟೀಲ್ ಅವರು ಏನು ಹೇಳ್ತಾರೆ ಅಂದರೆ, ನಮ್ಮ ಪರಿವಾರದಿಂದ ನಾವು ಆನೆಯನ್ನು ಕೊಡ್ತೀವಿ, ಆನೆಯನ್ನು ಸಕಲ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ತೀವಿ ಅಂದ ತಕ್ಷಣವಾಗಿ ಏನಪ್ಪ ಅಂದರೆ ಆನೆ ಪ್ರಸ್ತಾಪವನ್ನು ಭೀಮರಾವ್ ಪಾಟೀಲ್ ಅವರು ಏನಪ್ಪ ಅಂದರೆ ವಿಧಾನ ಪರಿಷತ್ನ ಸದಸ್ಯರು ಒಪ್ಕೊಂಡಿದ ಮೇಲೆ ಇವತ್ತಿನ ಪಾಟೀಲ್ ಪರಿವಾರದವರು ಅಂತಂದರೆ ದಿವಂಗತ ಬಸವರಾಜ್ ಪಾಟೀಲ್ ಪರಿವಾರದವರು ಏನಪ್ಪ ಅಂದರೆ ಇವತ್ತಿನ ದಿನ ಒಂದು ಆನೆಯ ಮೆರವಣಿಗೆಯನ್ನು ಸಂಪೂರ್ಣವಾದಂಥ ವೆಚ್ಚವನ್ನು ಭರಿಸ್ಕೊಂಡಿದ್ದಾರೆ. ಇವತ್ತಿನ ದಿನ ಶ್ರೀ ವೀರಭದ್ರ ಮಹಾಸ್ವಾಮಿ ಏನಪ್ಪ ಅಂದರೆ ಒಂದು ಆನೆಯ ಭವ್ಯವಾದಂಥ ಮೆರವಣಿಗೆಯನ್ನು ಇವತ್ತಿನ ಹುಮನಾಬಾದ್ನ 4 ದಿಕ್ಕುಗಳಲ್ಲಿ ಕಡೆ ನಡೆಯುತ್ತೆ. ವಿಶೇಷವಾಗಿ ನಾನು ಹೇಳ ಬಯಸ್ತೀನಿ ವೀಕ್ಷಕರೇ, ಹುಮನಾಬಾದ್ನ ಮಹಾಜನತೆಗೆ ಹೇಳಕ್ಕೆ ಬಯಸ್ತೀನಿ, ಇವತ್ತಿನ ದಿನ ಒಂದು ದಿನದ ಮಾತ್ರ ಏನಂದರೆ ಆನೆ ಮೆರವಣಿಗೆಯನ್ನು ಇರುತ್ತೆ. ಸುತ್ತಲೂ ಹುಮನಾಬಾದ್ನ ಸುತ್ತಲೂ 4 ಕಡೆ ಏನಪ್ಪ ಅಂದರೆ ಆನೆ ಮೆರವಣಿಗೆಯನ್ನು ಮಾಡಲಾಗುತ್ತೆ. ನಮ್ಮಲ್ಲಿ ವಿಶೇಷವಾಗಿ ಏನಂದರೆ 14ರಂದು ಶಲ್ಯ ಸುಡುವುದರ ಮೂಲಕ ಪಾಲಿಕೆ ಉತ್ಸವ ಪ್ರಾರಂಭವಾಗಿದ್ದು, ನಂತರ ಏನಂದರೆ 5 ದಿನ ಆನೆ ಮೆರವಣಿಗೆ ಇರುತ್ತೆ. ಆದರೆ ನಿಜವಾದಂಥ ಆನೆಯ ಮೆರವಣಿಗೆ ಏನಪ್ಪ ಅಂದರೆ ಕೇವಲ 1 ದಿನದ ಮಾತ್ರ ಏನಾಗಿರುತ್ತೆ. ಅದರ ಬಗ್ಗೆ ನಮ್ಮ ಜೊತೆ ವಿಧಾನ ಪರಿಷತ್ನ ಸದಸ್ಯರು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಯಾಕೆಂದರೆ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ ಆಗಿರ್ಬೋದು, ಭೀಮರಾವ್ ಪಾಟೀಲ್ ಅವರಾಗಿರ್ಬೋದು, ಅದರ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಹಾಗಾಗಿ ಇವತ್ತು ಏನಂದರೆ ಒಂದು ಆನೆಯ ಮೆರವಣಿಗೆ ಏನಿರುತ್ತೆ, ಒಂದು ಈ ಗಜಲಕ್ಷ್ಮಿ ಏನಪ್ಪ ಅಂದರೆ ಒಂದು ಭವ್ಯವಾದಂಥ ಶ್ರೀ ವೀರಭದ್ರನ ಒಂದು ಭಾವಚಿತ್ರವನ್ನು ಇಟ್ಕೊಂಡು ಏನಪ್ಪ ಅಂದರೆ ಇವತ್ತಿನ ಹುಮನಾಬಾದ್ನಲ್ಲಿ ಒಂದು ಮೆರವಣಿಗೆಯನ್ನು ಸಾಗಲಿದೆ. ಹಾಗಾದರೆ ಬನ್ನಿ ವಿಧಾನ ಪರಿಷತ್ನ ಸದಸ್ಯರು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿ ಕೇಳ್ಕೊಂಡು ಬರ್ತೀವಿ. ಇವತ್ತು ಒಂದು ದಿವಸ ಆಚರಣೆ ಮಾಡಿ ವಾಪಸ್ ಹೋಗ್ತದೆ. ಮುಂದೆ ಬರೋಂಥ ದಿನಗಳದಾಗ ನೋಡೋಣ. ಯಾಕಂದರೆ ಈಗ ಆಣಿನೂ 5 ದಿನ ಸಿಗ್ತಾ ಇಲ್ಲ, ಅದಕ್ಕೆ ಒಂದೇ ದಿನ ಟೈಮ್ ಸಿಕ್ಕಿದೆ. ಮತ್ತು ನಾಳೆಯಿಂದ ಅದು ಬೇರೆ ಕಡೆ ಬುಕ್ ಆಗಿದೆ ಆಣೆ. ಅದಕ್ಕೆ ಮೊದಲು ಇವತ್ತೊಂದಿನ ಆಣೆ ಹುಮನಾಬಾದಲ್ಲಿ ಎಲ್ಲ ಕಡೆ 4 ದಿಕ್ಕಕ್ಕೆ ತಿರುಗಾಡಿ ಇವತ್ತು ನಾಳೆ ಬೆಳಗ್ಗೆ ಸಹೋದರಾದ ಚಂದ್ರಶೇಖರ್ ಹೇಳ್ಯಾರ, ಆನೆ ಮುಂದೆ ಬರೋಂಥ ದಿನದಾಗ ವೀರಭದ್ರೇಶ್ವರ ಆಸೆ ಇತ್ತಪ್ಪ ಅಂದ್ರೆ 5 ದಿವಸ ತರೋಣ, ಅದಕ್ಕೇನು ತರಲಂತಿಲ್ಲ. ಅಂದರೆ ಈಗ ಏನಾಗಿದೆ, ನಮ್ಗೇನು ಡೇಟ್ ಕೊಟ್ಟಿರು ಆ ಬುಕ್ ಅವತಾರದಲ್ಲಿ ನಾವು ಡಿಸೈಡ್ ಮಾಡಿದ್ದು. ಯಾಕಂದ್ರೆ 3 ದಿವಸ ಡಿಸೈಡ್ ಮಾಡಿ ಆನೆ ತರಬೇಕಿತ್ತಂದ್ರೆ ಇಲ್ಲಿ ಹುಮನಾಬಾದ್ ಹಿಡ್ಕೊಂಡು ಬೀದರ್ ಹಿಡ್ಕೊಂಡು ಬೆಂಗಳೂರಿನ ಪರ್ಮಿಷನ್ ತರಬೇಕಾಗಿತ್ತು. ಅದಕ್ಕೆ ಆದ್ರೆ ಹಿಂಗೆ ಮಾಡಿ ಪರ್ಮಿಷನ್ ತಂದೆವು. ತಂದ್ಮೇಲೆ ಏನು ಇಲ್ಲಿ ನಮ್ಮ ನಿಯರೆಸ್ಟ್ ಇದ್ದಾಗ ಕಣಿಜಿ ಅಲ್ಲೇ ಒಂದೇ ಆನೆ ಇದೆ. ಅಲ್ಲಿ ಏನಾಗಿದೆ, ನಮ್ಗೆ ಇವತ್ತು ಒಂದೇ ಡೇಸ್ ಕೊಟ್ಟಿದ್ದಾರೆ. ನಾವು ರೀ ಮಿನಿಮಮ್ 3 ಡೇಸ್ ಕೊಡೋಂದೆವು. ಇಲ್ಲ ಅದು ಸಂಗಾರೆಡ್ಡಿದಾಗ ಏನೋ ಜಾತ್ರೆ ಇದೆ ಅಂತ ಅಲ್ಲಿ ಬುಕ್ ಆಗಿದೆ ಅಂತ. ಇನ್ನು ಮುಂಚೆನೇ ಡಿಸೈಡ್ ಮಾಡಿದ್ದೆವು ನಾವು ಜನವರಿದಾಗ ತರಬೇಕಿತ್ತಪ್ಪ ಅಂದ್ರೆ 1 ತಿಂಗಳು ಡಿಸೆಂಬರ್ದಾಗೆ ವಿಚಾರ ಮಾಡಿ ಮುಂದಿನ ವರ್ಷ ವೀರಭದ್ರೇಶ್ವರ ಆಸೆ ಇತ್ತಂದ್ರೆ ಅದನ್ನು ನಿಮ್ಮ ಕಡೆಯಿಂದ, ನಿಮ್ಮ ಮೀಡಿಯಾ ಕಡೆಯಿಂದ ಅದನ್ನು ಮಾಡೋಣ ಅಂಥೇಳಿ ಇವತ್ತೇನು ಆನೆ ಬರ್ತದೆ. ಅದು ಆನೆ ಇಡೀ ಇದು ನಮ್ಮದು ಇವ್ರದ್ದು ಆನೆ ಇದು ವೀರಭದ್ರೇಶ್ವರ ಆನೆ ಇದೆ. ಅದು ಆನೆಗೆ ತಾವೆಲ್ಲರೂ ದರ್ಶನ ತೊಗೊಂಡು ಶಾಂತಿ ರೀತಿಯಿಂದ ಯಾರು ಗಡ್ಬಡ್ ಮಾಡೋದು. ಯಾಕಂದರೆ ಬಪ್ಪನ ಸಂಜೆಗೆ ಭಾರಿ ಸಾಕಷ್ಟು ಜಾಗ ಕಮ್ಮಿ ಇದೆ, ಆನೆ ಇದು ಇದೆ. ದಯಮಾಡಿ ಎಲ್ಲರೂ ಸೇಫ್ ಸೈಡ್ ನೋಡ್ಕೊಂಡು ಆನೆದು ದರ್ಶನ ತಗೋರಿ. ಹಾಗೂ ಬರೋಂಥ ವೀರಭದ್ರೇಶ್ವರ ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ
ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು, ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮನಾಬಾದ್.